ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ ನೋಡಿ. ಹೆಸರುಬೇಳೆ ತೊಗೊಂಡಿದ್ದೀನಿ. ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲೆ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದು ಏನಕ್ಕೆ ಅಂದರೆ, ಹೆಸರುಬೇಳೆ ದಡೀರಂತ ಯಾರು ಬಂದರು ಮನೇಲಿ, ಮಕ್ಕಳಿಗೆ ಬೇಕಾಯಿತು, ನಮಗೆ ಬೇಕಾಯಿತು, ಸ್ನ್ಯಾಕ್ಸಿಗೆ ಬೇಕಾಯಿತು, ಏನಕ್ಕಾದರೂ ಬೇಕು ಅಂದರೆ ಯಾರು ಗೆಸ್ಟ್ಗಳು ಅರ್ಜೆಂಟ್ ಬಂದರೆ ಒಂದು 15-20 ನಿಮಿಷದೊಳಗೆ ಮಾಡ್ಕೊಬೋದು. ಇದು 20 ನಿಮಿಷನೂ ಬೇಡ, 15 ನಿಮಿಷ ಸಾಕು. 15-20 ನಿಮಿಷ ಬೇಕು, ಹೆಸರುಬೇಳೆ ಬೇಯಬೇಕಲ್ಲ. ಹಾಗಾಗಿ ಇದನ್ನು ನಾನು ಚಕ್ಲಿ ಮಾಡೋಕ್ಕೆ ಬಂದಿದ್ದೀನಿ. ಹೆಸರುಬೇಳೆ ಚಕ್ಲಿಗೆ ನೋಡಿ, ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಾಟ್ಲ ಹೆಸರುಬೇಳೆ ನೆನೆಸ್ಕೊಂಡು ಅದಕ್ಕೆ 3 ಬಟ್ಲು ನೀರು ಹಾಕಿ ಕುಕ್ಕರ್ ಕೂಗಿಸಿ ಇಟ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಇದು ಬೆಂದಿಲ್ಲ ಅಂದರೂ ಏನು ತಲೆ ಕೆಡಿಸ್ಕೊಬಿಡಿ. ನೀವು ಮಿಕ್ಸಿಗೆ ಹಾಕ್ಕೊಂಡು ನೈಸ್ಗೆ ಮಿಕ್ಸಿ ಮಾಡ್ಕೊಂಬಿಡಿ. ಇಲ್ಲ ಅಂತಂದರೆ ಚೆನ್ನಾಗಿ ಅದು ಬೆಂದೋಗಿದ್ರೆ ಈ ಥರ ಕೈಲೇ ಕಲಿಸ್ಬಿಟ್ರೆ ಚೆನ್ನಾಗಿ ನೈಸ್ ಕಾಯ್ತದೆ. ಆವಾಗ ನಾವು ಚಕ್ಲಿ ಮಾಡೋಕ್ಕೆ ತುಂಬ ಈಸಿ ಆಯ್ತದೆ. ನೋಡಿ, ಈ ಥರ ತಣ್ಣಗಾದ್ಮೇಲೆ ನಮಗೆ ಕೈಲಿ ಬಿಸಿ ಕಲ್ಸೋಕ್ಕಾಗಲ್ವಲ್ಲ, ಹಾಗಾಗಿ ತಣ್ಣಗಾದ್ಮೇಲೆ ಈ ಥರ ಕಲಿಸ್ಕೊಂಡು ನೋಡಿ, ಈ ಥರ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ಚಕ್ಲಿ. ಈಗ ಅದಕ್ಕೆ ಏನೇನು ಸಾಮಾನು ಹಾಕ್ಕೋಬೇಕು ಅಂತ ಹಾಕ್ಕೋತೀನಿ ನೋಡಿ. ಈಗ ಎಲ್ಲ ಸಾಮಾನು ಒಂದೊಂದಾಗಿ ಹಾಕ್ಕೊಂಡು ಬೆಣ್ಣೆ ನೋಡಿ, ಇದು ಒಂದು 50 ಗ್ರಾಮ್ ಬೆಣ್ಣೆ ಇದೆ. ಬೆಣ್ಣೆ ಹಾಕ್ಕೊಂಡಿದ್ದೀನಿ. 50 ಗ್ರಾಮ್ ಇಲ್ಲ, ಒಂದು 40-30 ಗ್ರಾಮ್ ಇರಬೇಕು ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡು ನೋಡಿ, ಕೈಲಿ ಈ ಥರ ಉಜ್ಜಿಬಿಟ್ಟು ಹಾಕೋಬೇಕು. ಜೀರಿಗೆ ಘಮ ಚೆನ್ನಾಗಿರ್ತದೆ ಉಜ್ಜಿ ಹಾಕ್ಬಿಟ್ರೆ. ನೋಡಿ, ಇದು ಈ ತುರ್ಕು ಮೆಣಸಿನ್ಕಾಯಿ ಅಂತ ಬರುತ್ತೆ ಸಣ್ಣದು, ಆ ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. ನಾನು ಕೆಂಪು ಮೆಣಸಿನ ಪುಡಿ ಹಾಕ್ತಾಯಿಲ್ಲ. ಇದು ಇಂಗು, ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ, ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, 1-2 ಸ್ಪೂನು ಉರ್ಗಡ್ಲೆ ಹಸಿಟ್ಟು ಹಾಕ್ಕೋತಾ ಇದ್ದೀನಿ. ನಾನು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದು ಯಾಕೆ ಅಂದರೆ ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ ನಾನು ಉರ್ಗಡ್ಲೆ ಹಿಟ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಇವತ್ತು ಸಲ ಈ ಚಕ್ಲಿಗೆ ಎಳ್ಳು ಹಾಕಿಲ್ಲ, ಬರೀ ಜೀರಿಗೆ, ಇಂಗು, ಉಪ್ಪು, ರುಚಿಗೆ ಮೆಣಸಿನ್ದು ಒಣಮೆಣ್ಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಒಣಗಿಸಿರೋದು, ಅದು ದಿವನ್ ಮೆಣಸಿನ್ಕಾಯಿ ಅಂತ ಒಂದು ಚೂರೇ ಬರ್ತಾವೆ ನೋಡಿ, ತುರ್ಕು ಮೆಣಸಿನ್ಕಾಯಿ ಅಂತ. ಅದನ್ನು ಈಗ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನೊಂದು 2-3 ಬಟ್ಟೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಷ್ಟೇ ಹಾಕಬೇಕು ಅಂತೇನಿಲ್ಲ. ಅದು ತೆಳ್ಳಗಿದ್ರೆ ಇನ್ನೂ ಹಿಟ್ಟು ಬೇಕಾಗುತ್ತೆ. ಇಲ್ಲ ಅದು ಗಟ್ಟಿಯಾದರೆ ಒಂಚೂರು ನೀರು ಚಿಮ್ಕಿಸ್ಕೊಂಡು ಕಲಿಸ್ಕೊಬೋದು. ಈ ಥರ ಹಿಂಗೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಕಲ್ಸೋಕ್ಕಾಗಿಲ್ಲ ಅಂದರೆ ಕುಕ್ಕರಲ್ಲಿ. ಇದರಲ್ಲಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ನೋಡಿ, ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರ್ತದೆ ಚಕ್ಲಿ ಮಾಡೋಕ್ಕೆ. ಖುಷಿಯಾಗುತ್ತೆ. ಅದು ಎಷ್ಟು ಚೆನ್ನಾಗಿ ಬರ್ತವೆ ಅಂದರೆ ಅಷ್ಟು ಖುಷಿಯಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಹಿಂಗೆ ಇಷ್ಟಾಗಿ ಗಟ್ಟಿನೂ ಬೇಡ, ತೆಳ್ಳಗೂ ಬೇಡ. ಒಂದು ಹದಕ್ಕೆ ಹಿಂಗೆ ಕಲಸಿಟ್ಕೊಂಡು ಅದನ್ನು ಒಂದು ಬಟ್ಟೆ ಮುಚ್ಚಿ ಎತ್ತಿಟ್ಕೋಬೇಕು. ಇದನ್ನು ಹಾಗಾದರೆ ಚೆನ್ನಾಗಿ ಬರ್ತವೆ ಚಕ್ಲಿಗಳು, ಹೊತ್ತಕ್ಕೂ ಚೆನ್ನಾಗಿ ಬರ್ತವೆ. ಇದು ಕರಿಯೋಕ್ಕೂ, ಎಣ್ಣೆ ಕರಿಯೋಕ್ಕೂ ಕಳ್ಕೊಳ್ಳಲ್ಲ, ಒಟ್ಟು ಗಟ್ಟಿಯಾಗಲ್ಲ, ತುಂಬ ಚೆನ್ನಾಗಿರ್ತವೆ. ನೋಡಿ, ಈ ಥರ ಉಂಡೆ ಮಾಡಿಬಿಟ್ಟು ಈ ಥರ ಒಂದು ಪಂಚೆ ಬಟ್ಟೆ ತಗೊಂಡು ಒದ್ದೆ ಮಾಡ್ಕೊಂಡಿದ್ದೀನಿ. ಒದ್ದೆ ಮಾಡಿಬಿಟ್ಟು ನೀರು ಹಿಂಡಿಬಿಟ್ಟು ತೊಗೊಂಬರೋದು. ತೊಗೊಂಬಂದು ಹಿಂಗೆ ಮುಚ್ಚಿಟ್ಬಿಟ್ಟು ನಾನೀಗ ಈಗ ಚಕ್ಲಿ ಒಳಗೆ ಎಣ್ಣೆ ಹಾಕ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಅದೊಂದು ಉಂಡೆ ತೊಗೊಂಡು ಹಾಕೋತೀನಿ ಚಕ್ಲಿ ಒಳಗೆ. ಹಂಗೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಅದನ್ನು ಲಿಡ್ ಕ್ಲೋಸ್ ಮಾಡ್ಕೊಂಡು ಈ ಥರ ನೋಡಿ, ಈ ಥರ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡು ಚಕ್ಲಿನ ಸುತ್ಕೋತಾ ಇದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡು ಒಂದು ಪೇಪರ್ ಮೇಲೆ, ರೊಟ್ಟಿ ಪೇಪರ್ ಮೇಲೆ ಒತ್ಕೊಳ್ಳೋಣ. ನೋಡಿ, ಒಂಚೂರು ಕಟ್ಟಾಗಲ್ಲ, ಏನೂ ಆಗಲ್ಲ, ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿ ಚಕ್ಲಿ. ಒತ್ತಾ ಇದ್ದರೆ ತುಂಬ ಚೆನ್ನಾಗಿ ಬರ್ತವೆ ಹೆಸರುಬೇಳೆ ಚಕ್ಲಿ. ನಾನು ಇನ್ನೊಂದು ದಿವಸ ಉದ್ದಿನಬೇಳೆ ಬೇಯಿಸಿ ಅದನ್ನು ಹೀಗೆ ಚಕ್ಲಿ ಮಾಡ್ತೀನಿ. ಈಗ ಮೊದಲು ಮಾಡಿದ್ದೆಲ್ಲ ಉದ್ದಿನಬೇಳೆ ಹುರಿದಾಕಿ ಮಾಡಿರೋದು. ಅಕ್ಕಿ ತೊಳೆದು ನೆನೆಸ್ಕೊಂಡು ಅದನ್ನು ಒಣಗಿಸಿಲ್ಲ, ಹಸಿ ಅಕ್ಕಿನೇ ಹುರಿದು ನಿಮಗೆ ಉದ್ದಿನಬೇಳೆ ಹಾಕಿ ಚಕ್ಲಿ ಮಾಡಿದ್ದೀನಿ. ಹುರಿದು ಹಾಕಿದ್ದೀನಿ ಉದ್ದಿನಬೇಳೆಯ. ಇನ್ನೊಂದು ಸಲ ಹುರಿದು ಹಾಕಲ್ಲ, ಇದನ್ನು ಹೀಗೆ ಹಸಿನೇ ಬೇಯಿಸ್ಕೊಂಡು ಹಾಕ್ತೀನಿ ಸುಮ್ಮನೆ. ಅದು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಹಿಂಗೆ ಒತ್ತಿ ಇಟ್ಕೋಬೇಕು.
ಎಲ್ಲ ಒತ್ತಿಟ್ಕೊಂಡು ನೀವು ಹೆಂಗೆ ಒತ್ತಿದ್ರೂ ತುಂಬ ಚೆನ್ನಾಗಿ ಈಸಿಯಾಗಿ ಬರ್ತವೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತವೆ ಅಂತ. ಹಿಂಗೆ ಒತ್ತಿಟ್ಕೊಂಡಿದ್ದೀನಿ ನೋಡಿ. ಈಗ ಎಣ್ಣೆ ಸ್ಟವ್ ಮೇಲೆ ಬಿಟ್ಟಿದ್ದೆ, ಹಾಕಿ ಬಾಣಲಿಗೆ ಬಿಸಿಯಾಗಿತ್ತು. ಚಕ್ಲಿ ಒಂದೊಂದಾಗಿ ಬಿಟ್ಕೊಳ್ಳೋಣ. ಅದು ಎಷ್ಟು ಹಿಡಿಯುತ್ತೆ ಬಾಣಲಿ ಅಷ್ಟು ಚಕ್ಲಿ ಹಾಕೋಣ. ಸುಮ್ಮನೆ ಒಂದ್ರ ಮೇಲೆ ಒಂದು ಹಾಕಿದ್ರೆ ಅದು ಬೇಯಲ್ಲ, ಒಂದು ಬೆಂದರೆ ಒಂದು ಬೇಯಲ್ಲ. ಅದಕ್ಕೆ ಅದು ಎಷ್ಟು ಹಿಡಿತದೆ ನೋಡಿಕೊಂಡು ಅಷ್ಟೇ ಚಕ್ಲಿ ಹಾಕ್ಕೊಳ್ಳೋಣ. ನೋಡಿದ್ರೆ ಹೆಂಗೆ ಬೈತದೆ. ಅದು ತಕ್ಷಣ ಹಾಕಿದ ತಕ್ಷಣ ಮಗ್ಚಾಕ್ಬಿಡಿ, ನೊರೆ ಸೀಬೇಕದು. ನೊರೆ ಎಲ್ಲ ಕಡಿಮೆ ಆದಮೇಲೆ ಈ ಥರ ತಿರುವು ಹಾಕ್ಕೊಂಡ್ರೆ ಅದು ಮುರಿಯೋದಿಲ್ಲ, ಏನು ಕಟ್ಟಾಗೋದಿಲ್ಲ, ಕದ್ರಕೊಳ್ಳೋದಿಲ್ಲ, ಏನಿಲ್ಲ. ತುಂಬ ಸೂಕ್ಷ್ಮವಾಗಿ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲ ಕಡ್ಡಿ ತೊಗೊಂಡು, ನಾನು ಬಿದಿರು ಕಡ್ಡಿ ಇಟ್ಕೊಂಡಿದ್ದೀನಿ. ಅದು ಬಿಸಿ ತಾಗಿದ್ರೂ ಸುಡಲ್ಲ ಅದು. ಈ ಕಬ್ಬಿಣದ ಕಡ್ಡಿ, ಈ ಜಾಲರಿಗಳು ಎಲ್ಲ ರಾವ್ ತಗಡಿದ್ರೆ ಕೈಗೆ ಸುಡುತ್ತೆ. ಇದಾದ್ರೆ ನೋಡಿ ಏನು ಸುಡಲ್ಲ. ತೆಗೆ ಇಟ್ಕೊಳ್ಳೋಕ್ಕೂ ಎಣ್ಣೆ ಸೂರ್ಕೊಳ್ಳೋಕ್ಕೂ ಚೆನ್ನಾಗಿದೆ ಇದು. ಅಂದ್ರೆ ಈ ಥರ ಹಿಂಗೆ ಎಣ್ಣೆ ನೊರೆ ಕಡಿಮೆ ಆದಮೇಲೆ ಈ ಥರ ಎಲ್ಲ ಗುಡ್ಡೆ ಹಾಕ್ಕೊಂಡು ಈ ಥರ ನೋಡಿ, ಈ ಥರ ಕಡ್ಡಿಲಿ ಎತ್ಕೋಬೇಕು. ಹಿಂಗೆ ತುಂಬ ಚೆನ್ನಾಗಿ ಎಣ್ಣೆ ಎಲ್ಲ ಸೋರ್ಕೊಳ್ಳುತ್ತೆ. ಈ ಥರ ಕಡ್ಡಿಲಿ ಎತ್ಕೊಂಡ್ಬಿಟ್ರೆ ಜಾಲರಿಲಿ ಎತ್ತ ಅವಶ್ಯಕತೆ ಇರೋಲ್ಲ. ಎಣ್ಣೆ ಎಲ್ಲ ತುಂಬ ಸೋರ್ಕೊಳ್ಳುತ್ತೆ, ಎತ್ಕೊಳ್ಳೋಕ್ಕೂ ಚೆನ್ನಾಗಿ ಬರುತ್ತೆ ನೋಡಿ. ಆ ಥರ ಹಿಂಗೆ ಎತ್ಕೊಬೋದು. ಹಿಂಗೆ ತುಂಬ ಈಸಿ ಇರುತ್ತೆ. ಬಿದಿರು ಕಡ್ಡಿ ಸಿಕ್ಕಿದ್ರೆ ನೀವು ಮಾಡಿ ಇಟ್ಕೊಳ್ಳಿ. ಈ ಥರ ತುಂಬ ಚಕ್ಲಿ ವಡೆ ಬೇಯಿಸೋಕ್ಕೆ ತುಂಬ ಚೆನ್ನಾಗಿರ್ತದೆ ಇವೆಲ್ಲ ಹಿಂದೆ ಸಂಪ್ರದಾಯದ ಕಡ್ಡಿಗಳು. ಹಿಂದೆಲ್ಲ ಅದೇ ಥರ ಕಡ್ಡಿಲಿ ಮಾಡ್ತಾಯಿದ್ರು. ಕಡ್ಡಿ ತೊಗೊಂಡು ಎಲ್ಲ ನೈಸ್ ಮಾಡಿ ಇಟ್ಕೊಂಡು ಆ ಕಡ್ಡಿನಲ್ಲೇ ಈ ತಿಂಡಿಗಳೆಲ್ಲನೂ ತಿರು ಹಾಕ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ಇಡ್ಲಿ ಬೇಯಿಸ್ಬೇಕಾದ್ರೆ ಚಿಬ್ಲಿ ಇಡ್ಲಿಗೆ ಬಿದಿರು ಕಡ್ಡಿನೇ ಹಾಕಿ ಅದ್ರ ಮೇಲೆ ಜೋಡಿಸ್ಕೊಂಡು ಹೋಗಿ ಇಡ್ಲಿ ಬೇಯಿಸ್ತಿದ್ರು. ಈಗ ನೋಡಿ ಬೆಂದಿವೆ ಎಲ್ಲ ತೆಗೆದು ಹಾಕೋಣ, ಉಲ್ಟ ಹಾಕೋಣ. ಬೇಯ್ದಿದ್ರೆ ಬೆಂದಿರೋವಾದರೆ ತೆಗೆದು ಎಣ್ಣೆ ಸೋರ್ಕೊಂಡು ಸೋರಸೋಕ್ಕಿಡೋಣ. ತೆಗೆದುಬಿಟ್ಟು ಕಡ್ಡಿಲೇ ಸೋರೋಗಿರುತ್ತೆ. ಹಿಂಗೆ ನೋಡಿ, ಹಿಂಗೆ ಎಣ್ಣೆ ಎಲ್ಲ ನೊರೆ ಕಡಿಮೆ ಆಗೋಗಿದೆ. ಈಗ ನೋಡಿ ಈಗ ಬೆಂದವೆ ಅಂತ, ಒಳ್ಳೆ ಚೆನ್ನಾಗಿ ಬೆಂದಿವೆ. ಈಗ ಕರುಮ್ ಅಂತ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿವೆ ಗೊತ್ತಾ. ಈಗ ನೋಡಿ ಹಾಕಾಯ್ತು ಎಲ್ಲನೂ. ಅವನು ತಗೊಂಡು ಎಲ್ಲ ತೆಗೆದು ಇಟ್ಕೊಂಡು ಬೆಂದಾದಮೇಲೆ ಅವನು ಎತ್ಕೊಳ್ಳೋಣ. ನೊರೆ ಸೀಬೇಕು ಅಲ್ಲಿ ತನಕ ಇವು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ಈ ಥರ ಎಲ್ಲ ತೆಕ್ಕೋಬೇಕು. ಹಿಂಗೆ ನೋಡಿ ಯಾವ ಥರ ಕಡ್ಡಿಲಿ ಹೆಂಗೆ ಎತ್ಕೊಂಡ್ರೆ ಹೆಂಗೆ ಬರ್ತವೆ ಅಂತ ನೋಡಿದ್ರಿ ಅಲ್ವಾ. ನಿಮ್ಗೆ ಇಷ್ಟ ಆಯ್ತಲ್ವಾ? ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಮಾಡಿ ಟೇಸ್ಟ್ ನೋಡಿ ಹೆಂಗೆ ಬಂತು ಅಂತ ನನಗೂ ಕಮೆಂಟ್ ಹಾಕಿ. ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಇಷ್ಟೋ ತನಕ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ನಿಮ್ಗೆ ಏನು ಅನ್ನಿಸ್ತದೆ, ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಿ ಮರಿಬೇಡಿ. ಅನಿಸಿಕೆ ಅಭಿಪ್ರಾಯ ತಿಳಿಸಾಗ ಕಮೆಂಟ್ ಹಾಕೋದು ಮರಿಬೇಡಿ. ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ನನಗೆ ತುಂಬ ಅಗತ್ಯ. ನನಗೆ ಬೇಕು ನಿಮ್ಮ ಸಪೋರ್ಟು. ನಿಮ್ಮ ಸಪೋರ್ಟಿಂದನೇ ನಾನು ಇಷ್ಟು ವೀಡಿಯೋಗಳು ಮಾಡಿ ಹಾಕೋಕ್ಕಾಗೋದು. ನೀವು ನನಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ನನಗೆ ಹಾಕೋಕ್ಕಾಗೋದಿಲ್ಲ. ನೀವು ನನಗೆ ಹಿಂಗೆ ಹೆಲ್ಪ್ ಮಾಡ್ತಾಯಿರಬೇಕು. ನೀವು ಕಮೆಂಟ್ ಹಾಕ್ತಾಯಿರಬೇಕು. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಮಿಸ್ ಮಾಡಬೇಡಿ. ತಿಂದು ಟೇಸ್ಟ್ ಹೆಂಗಿದೆ ಅಂತ ನೀವು ಮಾಡಿ ಕಮೆಂಟ್ ಹಾಕಿ, ವಿಡಿಯೋ ಹಾಕಿ. ನೀವು